ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ರಾಯರ ಭಕ್ತರು ಯಾರೇ ಆಗಿರಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನೋ ವಿಡಿಯೋ ಅಂದರೆ ಡಿಸೆಂಬರ್ 1 ಸೋಮವಾರ ಏಕಾದಶಿ ಪೂಜೆ ಹೇಗೆ ಮಾಡಬೇಕು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರುತ್ತೆ. ಏಕಾದಶಿ ಇದೇ ಡಿಸೆಂಬರ್ 1 ಬಂದಿದೆ. ಹಾಗೆ ಎಲ್ಲರೂ ಏಕಾದಶಿ ಅಂತೂ ಮಾಡೇ ಮಾಡ್ತೀರಾ. ಆದರೆ ಪ್ರತಿ 15 ದಿನಕ್ಕೊಮ್ಮೆ ಅಂತೂ ಏಕಾದಶಿ ಬರುತ್ತೆ. ಆದರೆ ಡಿಸೆಂಬರ್ 1 ಏಕಾದಶಿ ರಾಯರನ್ ವ್ರತ ಪೂಜೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಕೇಳಿ. ಪ್ರತಿ 15 ದಿನಕ್ಕೊಮ್ಮೆ ಬರುವುದು ನಮಗೆಲ್ಲರಿಗಂತೂ ಗೊತ್ತೇ ಇದೆ. ಹಾಗೆ ಮಂತ್ರಾಲಯದಲ್ಲಿ ಈಗ ನಮ್ಮನೇಲಿ ಕ್ಯಾಲೆಂಡರ್ ಹೇಗಿರುತ್ತೋ ಹಾಗೆ ಮಂತ್ರಾಲಯದಲ್ಲೂ ಕೂಡ ಕ್ಯಾಲೆಂಡರು ಹಾಗೆ ಪಂಚಾಂಗ ಕೂಡ ಇರುತ್ತೆ ಅಲ್ವಾ. ಪಂಚಾಂಗದ ಪ್ರಕಾರ ಯಾವಾಗ ಬರುತ್ತೆ ಏಕಾದಶಿ ನಿಮಗೆ ಗೊತ್ತಿರೋದಿಲ್ಲ ಅಲ್ವಾ. ಹಾಗೆ ಏಕಾದಶಿ ದಿನ ನಾವೆಲ್ಲ ಉಪವಾಸ ಮಾಡುತ್ತೇವೆ. ಹಾಗೆ ಏಕಾದಶಿ ಯಾವಾಗ ಬರುತ್ತೆ ಗೊತ್ತಾ? ಡಿಸೆಂಬರ್ 1 ಸೋಮವಾರ ಬಂದಿದೆ. ಹಾಗೆ ಯಾರೆಲ್ಲ ಉಪವಾಸ ಮಾಡುತ್ತೀರಾ ಮಾಡಬಹುದು. ಹಾಗೆ ಕೆಲವರು ಕಟ್ಟುನಿಟ್ಟಾಗಿ ಮಾಡ್ತೀರಾ ಅಲ್ವಾ, ಒಂದು ಹನಿ ನೀರು ಕೂಡ ಕುಡಿಯದೆ ಮಾಡ್ತೀರಾ ಅಲ್ವಾ. ಹಾಗೆ ಮೊದಲೆಲ್ಲ ಆಹಾರ ತುಂಬ ನೈಸರ್ಗಿಕವಾಗಿ ಇತ್ತು, ಹಾಗೆ ಈಗ ಇಲ್ಲ. ಆದ್ದರಿಂದ ಕೆಲವ್ರಿಗಂತೂ ಆರೋಗ್ಯ ಸಮಸ್ಯೆ ಇರುತ್ತಲ್ವ. ಎಲ್ಲರಿಗೂ ಒಂದೇ ಥರ ಇರಲ್ಲ. ಕೆಲವರು ಉಪವಾಸ ಮಾಡೋಕ್ಕಾಗಲ್ಲ, ಕೆಲವರು ಉಪವಾಸ ಮಾಡೋಕ್ಕಾಗುತ್ತೆ. ಕೆಲವ್ರಿಗೆ ಗ್ಯಾಸ್ಟ್ರಿಕ್ಕು, BP, ಶುಗರ್ ಇರುತ್ತೆ, ಅವ್ರಿಗೆ ಉಪವಾಸ ಆಗಲ್ಲ. ಯಾರಾದರೂ ಉಪವಾಸ ಮಾಡಂಗಿದ್ರೆ ಅವರು ಮಾಡಬಹುದು. ಹಾಗೆ ನಿಮಗೆ ಸಾಧ್ಯ ಆಗುತ್ತೆ, ನಮ್ಮ ಕೈಲಿ ಆಗುತ್ತೆ, ನಮಗೆ ಶಕ್ತಿ ಇದೆ ಅನ್ನೋರು ಹಾಲು ಅಥವಾ ಹಣ್ಣು ಸೇವಿಸಬಹುದು, ಅಥವಾ ಅವಲಕ್ಕಿ ಕೂಡ ತಿನ್ನಬಹುದು. ಆದರೆ ಅವಲಕ್ಕಿಗೆ ನೀವು ಒಗ್ಗರಣೆ ಏನೂ ಹಾಕಂಗಿಲ್ಲ. ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕಾಗೇ ಇಲ್ಲ. ಹಾಗೆ ಬರೀ ಅವಲಕ್ಕಿನ ಸಕ್ಕರೆಯಲ್ಲಿ ಅಷ್ಟೇ ತಿನ್ನಬೇಕು, ಇಲ್ಲ ಅಂದರೆ ಹಾಲು ಹಣ್ಣು ತಿನ್ನಬಹುದು. ಹಾಗೆ ಏಕಾದಶಿ ದಿನ ವಿಗ್ರಹಕ್ಕೆ ಇದ್ದರೆ ನಿಮ್ಮ ಮನೆಯಲ್ಲಿ ನೀರಿನಲ್ಲಿ ಅಭಿಷೇಕ ಮಾಡಿ. ನಿಮ್ಮ ಮನೇಲಿ ವಿಗ್ರಹ ಇದ್ದರೆ ನೀರಿನಲ್ಲಿ ಮಾಡಿ, ಫೋಟೋ ಇದ್ದರೆ ಶುದ್ಧವಾದ ಬಟ್ಟೆಯಿಂದ ತೇವದ ಬಟ್ಟೆ ಮಾಡಿಕೊಂಡು ಒರೆಸಿಡಿ. ಹಾಗೆ ನೀವು ಗೋಪಿಗೆ ಚಂದನ ಇದ್ದರೆ ನಿಮ್ಮ ಹತ್ರ ರಾಯರಿಗೆ ಗೋಪಿಗೆ ಚಂದನವನ್ನು ಕೂಡ ಇಡಿ. ಗೋಪಿಗೆ ಚಂದನ ಅನ್ನೋದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅದನ್ನು ನೀವು ತಗೋಬೋದು. ಹಾಗೆ ನೀವು ಈಗ ಅಭಿಷೇಕ ಮಾಡಿರ್ತೀರಲ್ವ ರಾಯರಿಗೆ ನೀರನ್ನ, ಅದನ್ನು ಕೂಡ ನೀವು ಕುಡಿಯೋ ಹಾಗಿಲ್ಲ, ತುಳಸಿ ಗಿಡಕ್ಕೆ ನೀವು ಹಾಕಬೇಕು. ಹಾಗೆ ರಾಯರ ಅಂಗೈ ಮತ್ತು ಎದೆ ಭಾಗಕ್ಕೆ ಹಚ್ಚಿ, ಹಾಗೆ ಈಗ ಗೋಪಿಗೆ ಚಂದನ ಇರುತ್ತಲ್ವ ಅದನ್ನು ಹಣೆಗೆ, ಎದೆ ಭಾಗಕ್ಕೆ ಮತ್ತು ಅಂಗೈಗೆ ಹಚ್ಚಿ. ಹಾಗೆ ಏಕಾದಶಿ ದಿನ ನೈವೇದ್ಯ ಅಭಿಷೇಕ ರಾಯರಿಗೆ ಅವತ್ತು ಏನು ಮಾಡುವ ಹಾಗಿಲ್ಲ ನೀವು. ಹಾಗೆ ನೀರನ್ನು ಕೂಡ ಹಾಕುವಾಗಿಲ್ಲ, ನೀರನ್ನು ನೀವು ಕುಡಿಯುವಾಗಿಲ್ವ ಅಲ್ವಾ. ಯಾಕಂದರೆ ಏಕಾದಶಿ ದಿನ ಉಪವಾಸ ಇರೋದರಿಂದ ಅದನ್ನೆಲ್ಲ ನೀವು ಮಾಡೋಂಗಿಲ್ಲ, ತುಳಸಿ ಗಿಡಕ್ಕೆ ಹಾಕಬೇಕು. ಹಾಗೆ ಏಕಾದಶಿ ದಿನ ರಾಯರಿಗೆ ಹೂವನ್ನು ಕೂಡ ನೀವು ಹಾಕುವ ಹಾಗಿಲ್ಲ. ಏಕಾದಶಿ ಆಗಿದ್ದರಿಂದ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಹೂವನ್ನು ರಾಯರಿಗೆ ಹಾಕಬಾರ್ದು. ಹಾಗೆ ಡೆಕೋರೇಷನ್ ಕೂಡ ಮಾಡುವ ಹಾಗಿಲ್ಲ. ಹಾಗೆ ತುಳಸಿ, ನಿಮ್ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತಲ್ವ, ತುಳಸಿನ ಒಂದೇ ಒಂದು ತುಳಸಿ ಕಿತ್ಕೊಬಂದು ರಾಯರ ಫೋಟೋಕ್ಕೆ ಇಡಬೇಕು. ಇದು ಹಾಗೆ ರಾಯರಿಗೆ ಪೂಜೆ ಸರಳವಾಗಿ ಕೂಡ ನೀವು ಆ ದಿನ ಪೂಜೆ ಸಲ್ಲಿಸಬೇಕು. ಯಾಕಂದರೆ ಏಕಾದಶಿ ವ್ರತ ಅಲ್ವಾ,
ಇದು ಸರಳವಾಗಿಯೇ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅಭಿಷೇಕನೂ ಮಾಡುವಾಗಿಲ್ಲ, ಮತ್ತು ರಾಯರಿಗೆ ಹೂವಿನ ಅಲಂಕಾರ ಕೂಡ ಮಾಡುವಾಗಿಲ್ಲ. ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ? ಇಷ್ಟ ಇದ್ದರೆ ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಾನು ಆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ನನ್ನೆಲ್ಲ ವಿಡಿಯೋಗಳು ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆಗಿದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತ ನೀವು ತಪ್ಪದೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಂ ಗುರು ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.